ಹಲೋ, ನಮಸ್ಕಾರ. ಇವತ್ತು ಪಾಲಕ್ ಸೊಪ್ಪಲ್ಲಿ ಮೊಸಪ್ಪು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕುಕ್ಕರ್ನಲ್ಲಿ ಬೇಳೆ, ಎಣ್ಣೆ ಅಥವಾ ತುಪ್ಪ ಮತ್ತು ಅರಿಶಿಣವನ್ನು ಹಾಕಿ 2 ಕೂಗು ಬೇಳೆಯನ್ನು ಬೇಯಿಸ್ಕೋಬೇಕು. ಬೇಳೆ ಬೆಂದ ನಂತರ ತೊಳೆದ ಪಾಲಕ್ ಸೊಪ್ಪು, ಜೀರಿಗೆ ಮತ್ತು ಟೊಮೊಟೊ, ಈರುಳ್ಳಿ 1, ಬೆಳ್ಳುಳ್ಳಿ 1 ಮತ್ತು ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣನ್ನು ಹಾಕಿ ಮತ್ತು ತೆಂಗಿನ ತುರಿಯನ್ನು ಹಾಕಿ 1 ಕೂಗನ್ನು ಕೂಗಿಸ್ಕೋಬೇಕು. ನೀರು ಕಡಿಮೆ ಇದ್ದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಅದೇ ಆಗಲೇ ಹೇಳಿದಂತೆ 1 ಕೂಗು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗತ್ತೆ. ನಂತರ ಬಿಸಿ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಆರಲ್ಲಿ ಬಿಡಬೇಕಾಗತ್ತೆ. ಮೊದಲಿಗೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ ಇದೆಲ್ಲವನ್ನು ಮೊದಲಿಗೆ ರುಬ್ಬಿಕೊಂಡು ನಂತರ ಪಾಲಕ್ ಸೊಪ್ಪನ್ನು ತರಿಯಾಗಿ ರುಬ್ಬಿಕೊಂಡು ಇದನ್ನು ಬೆಂದಿರುವ ಬೇಳೆಯ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಗೆ ಕಡಲೆಕಾಯಿ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಎಲ್ಲವನ್ನು, ಇದಕ್ಕೆ ಇಂಗಿನ ಒಗ್ಗರಣೆಯನ್ನು ನಾವು ಹಾಕಬಾರ್ದು. ಏಕೆಂದರೆ ಈರುಳ್ಳಿ ಹಾಕಿರೋದ್ರಿಂದ ಇಂಗು ಅಷ್ಟು ರುಚಿಯನ್ನು ಕೊಡುವುದಿಲ್ಲ. ಒಗ್ಗರಣೆಯನ್ನು ಹಾಕಿದರೆ